ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ನಾವು ಮಾಸ್ಟರ್ ಇವರಿಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ತಂದೆ ತಾಯಿ ಎಷ್ಟು ಹೆಮ್ಮೆ ಪಡ್ತಾ ಇದ್ರು. ವಿಶೇಷವಾಗಿ ಅನೂಪ್ ಅವರ ತಂದೆ ತಾಯಿ ಇದ್ದಾರೆ. ಅವನ ಪ್ರತಿಯೊಂದು ವೇದಿಕೆಯ ಜರ್ನಿಯಲ್ಲೂ ಕೂಡ ಅವ್ರು ಯಾವಾಗಲೂ ಸಾಥ್ ಕೊಟ್ಟಿದ್ದಾರೆ. ಸ್ಟೇಜಿಗೆ ಬನ್ನಿ. ಸರ್, ನಿಮ್ಮ ಹೀರೋ ಬಗ್ಗೆ ಏನು ಹೇಳಬೇಕು ಅಂತ ಇದಾಗ್ತಾ ಇಲ್ಲ ಮೇಡಮ್. ತುಂಬ ಖುಷಿ ಆಗುತ್ತೆ. You always become so emotional. ಮಾತೇ ಬರಲ್ಲ, ನಿಜವಾಗ್ಲೂ ಖುಷಿ. ಥ್ಯಾಂಕ್ ಯು ಎಲ್ಲರಿಗೂ. ಅನೂಪ್ಗೆ ಡಾನ್ಸ್ ಅಂದ್ರೆ ಎಷ್ಟು ಇಷ್ಟ ಅನ್ನೋದಕ್ಕೆ ರಾಘು ಅವರ ತಂದೆ ಅವನಿಗೋಸ್ಕರ ಒಂದು ಡಾನ್ಸ್ ಕ್ಲಾಸೇ ಮಾಡ್ಕೊಟ್ಬಿಟ್ಟಿದ್ದಾರೆ. ಮಗನ ಕನಸಿನ ಬಗ್ಗೆ, ಆ ಕನಸನ್ನ ನನ್ಸ್ ಮಾಡೋದಕ್ಕೆ ತಂದೆಗಿರುವಂತ ಪ್ಯಾಷನ್ ಎಷ್ಟಿದೆ ನೋಡಿ. ಇವತ್ತು ಅವನ ಕೊರಿಯೋಗ್ರಫಿ ಎಲ್ಲ ವಸಂತ್ ಮಾಸ್ಟರ್ ಅದೇ ಡಾನ್ಸ್ ಸ್ಟುಡಿಯೋದಲ್ಲೇ ಮಾಡ್ತಾ ಇರೋದು. ಅವ್ರು ಇಡೀ ಒಂದು ಫ್ಯಾಮಿಲಿನೇ ಅವನ ಕಲೆಗಾಗಿ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಅವರ ತಾಯಿ ಇದ್ದಾರೆ. ನೀವ್ ಹೇಳಿ ಅನೂಪ್ ಬಗ್ಗೆ ಇವತ್ತು ಎಷ್ಟು ಹೆಮ್ಮೆ ಅನ್ಸ್ತಿದೆ. ಅವ್ರ ಅಮ್ಮಂದೆ ಮೇಡಮ್ ಎಲ್ಲ ತುಂಬಾ ಸಪೋರ್ಟ್. ಅವನಿಗೆ ಮಾತ್ರ ಅವ್ರ ಅಮ್ಮಂದೆ. ಅವನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಒಂದು ಗಾಡ್ ಗಿಫ್ಟ್ ಅನ್ಬೇಕು ಅವನು. ಯಾಕಂದರೆ ಮುಂಚಿಂದನೂ ಅಷ್ಟೇ, ಅವನು ಯಾವುದಕ್ಕೂ ಒಂದು ಇಲ್ಲ ಅಂತ ಹೇಳಲ್ಲ. ರಾತ್ರಿ ಆಗಲೂ ಅಂತ ಪ್ರಾಕ್ಟೀಸ್ ಮಾಡ್ತಾನೆ. ಅವನಿಗೆ ಸರಿಯಾಗಿ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಸಿಗಲ್ಲ. ಸ್ಕೂಲ್ಗೆ ಹೋಗ್ತಾನೆ, ಬರ್ತಾನೆ. ಮತ್ತು ಆ್ಯಕ್ಚುಲಿ ಎಲ್ಲ ಮಕ್ಕಳ ಥರ ಆಟಾಡಿ ಬೆಳೆದೇ ಇಲ್ಲ ಮೇಡಮ್. ಅವನು ಯಾವಾಗಲೂ ಬ್ಯುಸಿ ಅಂದ್ಕೊಂಡು ಶೂಟಿಂಗ್ ಅಂತೆ, ಡಬ್ಬಿಂಗ್ ಅಂತೆ ಅಂದ್ಕೊಂಡು ನಾನು ಇಂಥದ್ದು ಮಾಡು ಅಂದರೆ ಯಾವತ್ತೂ ನಾನು ಆಗಲ್ಲ ಅಂತ ಹೇಳಲ್ಲ. ಇರೋ ಒಂದು 5 ಮಿನಿಟ್ಸಲ್ಲಿ ರೀಲ್ಸ್ ಮಾಡೋದಾಗಿರ್ಬೋದು, ಅದೆಲ್ಲದೂ ಅಷ್ಟೇ 5 ಮಿನಿಟ್ಸಲ್ಲೇ ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನೆ, ಮಕ್ಳಿಗೆ ಪ್ರಾಕ್ಟೀಸ್ ಕೊಡ್ತಾನೆ, ಅದೆಲ್ಲದೂ ಮಾಡ್ತಾನೆ. ಅವನು ಕ್ಲಾಸ್ ಮಾಡ್ತಾನೆ, ಡೈಲಿ ಕ್ಲಾಸ್ ಮಾಡ್ತಾನೆ. ಡ್ಯಾನ್ಸ್ ಕ್ಲಾಸಲ್ಲೂ ಮುಗಿಸ್ಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಸ್ಕೂಲಲ್ಲೂ ಆಲ್ಮೋಸ್ಟ್ 85-90 ಒಳಗಡೆ ಸ್ಕೋರ್ ಮಾಡ್ತಾನೆ. ಅದು ಒಂಥರ ಹೆಮ್ಮೆ ಆಗತ್ತೆ ನನಗೆ ಹೇಳ್ಕೊಳೋದಕ್ಕೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಈ ಸ್ಟೇಜ್ ಮೇಲೆ ನಾನು ಹೇಳಬೇಕಾಗಿರೋದು ಇಷ್ಟೇ, ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ. ಸಹಜವಾಗಿ ಮಕ್ಕಳು ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಥ್ಯಾಂಕ್ ಯು ಹೇಳ್ತೀವಿ. ಆದರೆ ತಂದೆ ತಾಯಿ ಕೊಟ್ಟಂಥ ಬದುಕನ್ನ ಬಣ್ಣವಾಗ್ಸುವಂಥ ಮಕ್ಳಿಗೂ ಕೂಡ ತಂದೆ ತಾಯಿ ಥ್ಯಾಂಕ್ ಯು ಹೇಳೋದಿದೆಯಲ್ಲ, ಅದು ಬಹಳ ಸುಂದರ. ಇವತ್ತು ಆ್ಯಕ್ಚುಲಿ ಅವನಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಅವರ ತಾಯಿ. ಅವನೊಂದು ರೀತಿ ವರ, ಅವ್ರಿಗೆ ಸಿಕ್ಕಿರೋಂಥ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅನೂಪ್, ವಿ ಆರ್ ವೆರಿ 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 ಪ್ರೌಡ್ ಆಫ್ ಯು. ಪ್ರತಿ ತಂದೆ ತಾಯಿಗೂ ನಿನ್ನಂತಹ ಗುಣ ಇರೋಂಥ ಮಕ್ಕಳು ಹುಟ್ಲಿ ಅಂತ ನಾನು ಆಶಿಸ್ತೀನಿ. ನಿನ್ನನ್ನು ಅಷ್ಟು ಸಪೋರ್ಟ್ ಮಾಡ್ತಿರೋಂಥ ಅಪ್ಪ ಅಮ್ಮನಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀಯಾ? ನಾನು ಈ ಸ್ಟೇಜ್ ಮೇಲೆ ಬಂದು ನಿಲ್ಲಕ್ಕೂ, ನಾನು ಎಷ್ಟೇ ಮೂವೀಸ್ ಮಾಡಿರಲಿ, ಸೀರಿಯಲ್ಸ್ ಮಾಡಿರಲಿ, ಅದಕ್ಕೆಲ್ಲ ನಂದೇನೂ ಇಲ್ಲ. ಅವರಿಬ್ಬರೇ ನಮ್ದು ಎಷ್ಟೇ ನೈಟ್ ಶೂಟ್ ಆಗಲಿ, ನಮ್ಮ ಪಪ್ಪ ಇರ್ತಾರೆ, ನಮ್ಮಮ್ಮ ಇರ್ತಾರೆ. ಅವ್ರದ್ದೇನು ಕೆಲಸ ಇರಲ್ಲ ಅಂದರೂ ಕಾರಲ್ಲಿ ಕೂತಿರ್ತಾರೆ, ನಿದ್ದೆಗೆಡ್ತಾರೆ. ನನಗೇನಾದರೂ ಆಗುತ್ತಾ ಅಂತ ನೋಡ್ತಾರೆ. ಅವ್ರ ಗಮನ, ಅವ್ರ ಹೆಲ್ತ್ ಬಗ್ಗೆ ಅವ್ರು ನೋಡ್ಕೊಳ್ಳೋದೇ ಇಲ್ಲ. ನನ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ಡ್ಯಾನ್ಸ್ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ನನಗೆ ಎಷ್ಟೇ ಏನೇ ಹೇಳಿದ್ರು ಸಾಕಾಗಲ್ಲ. ನಾನು ಏನೇ ಮಾಡಿದ್ರು ಅದಕ್ಕೆ ಅವರಿಬ್ಬರೇ ಕಾರಣ. ನಾನು ಹೋಗ್ತೀನಿ, ಬರ್ತೀನಿ, ನನ್ನ ಕೆಲಸ ಏನಿದೆ ಅಷ್ಟು ಮಾಡ್ತೀನಿ ಅಷ್ಟೇ. ಹಾಗೆ ನಮ್ಮ ಅಣ್ಣನೂ ಅಷ್ಟೇ. ನಂದು ಏನೇ ಕರೆಕ್ಷನ್ಸ್ ಇರಲಿ, ಅವನು ಅಷ್ಟೇ. ನಾನು ಶೂಟಿಂಗಿಂದ ಬರಲಿವರೆಗೂ ಕಾಯ್ತಿರ್ತಾನೆ, ಮಲಗಲ್ಲ. ಏನಾದರೂ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಮೂವಿ ನೋಡ್ತಿರ್ತಾನೆ. ನಾನು ಬಂದಮೇಲೆ ನನಗೇನಾದರೂ ಊಟ ಬೇಕಾ, ಏನು ಊಟ ಮಾಡಿದ್ಯಾ, ಎಲ್ಲ 3 ಜನನೂ ನನ್ನ ಲೈಫ್ 3 ಜನನೂ. ನನ್ನ ಜೀವನನೇ 3 ಜನ ಅಂತ ಅಂದ್ಬಿಟ್ಟ ಅವನು.